ಮಸಾಜ್ ಕೊಡಿ ಒಂದು 5 ನಿಮಿಷ. 4 ಅವರ್ಸ್ ಹೀಗೆ ಬಿಟ್ಬಿಡ್ತೀನಿ, ಲೀವ್ ಮಾಡಿಬಿಡ್ತೀನಿ. ಯಾವುದೇ ಥರ ಕೂಮ್ ಮಾಡಲ್ಲ ನಾನು. ನನ್ನ ಏರ್ ವಾಶ್ ಆದಮೇಲೆ ಆಫ್ಟರ್ ಬಿಫೋರು ಹೇಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ಸ್ ಆಫ್ ಹಮದಾ ಸಂದೀಪ್. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಡೀಟೇಲಾಗಿ ನನ್ನ ದಿನ ಹೇಗಿತ್ತು ಅಂತ ಗೊತ್ತಾಗುತ್ತೆ. ನಾನು ಬೆಳಗ್ಗೆನೇ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಹುಷಾರಿಲ್ಲ ಅಂತ ಡ್ಯೂಟಿಗೆ ಹೋಗಿರಲಿಲ್ಲ, ಸೊ ಅದಕ್ಕೆ ಲೇಟಾಗಿ ಎದ್ದು ನನ್ನ ದಿನನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಬಂದು ರೋಡ್ ಸೈಡಲ್ಲಿ ಇದೆ. ತುಂಬ ಗಾಡಿಗಳು ಓಡಾಡ್ತಾನೆ ಇರುತ್ತೆ. ರೋಡ್ ಸೈಡಲ್ಲಿದ್ದರೆ ನಿಮಗೆ ಗೊತ್ತಿರುತ್ತೆ ಧೂಳು ಎಷ್ಟು ಬರುತ್ತೆ ಅಂತ. ಡೈಲಿ ಕ್ಲೀನ್ ಮಾಡಲೇಬೇಕು, ಇಲ್ಲಾಂದರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಆ ಧೂಳೆಲ್ಲ ಇದ್ದರೆ ಏನೋ ಒಂಥರ ಇರಿಟೇಷನ್ ಥರ ಆಗುತ್ತೆ. ಹೊರಗಡೆ ವರಾಂಡ ಏನು ಸ್ವಚ್ಛವಾಗಿರುತ್ತೋ ಆವಾಗ ನಮ್ಗೆ ಆಗೋ ಖುಷಿನೇ ಬೇರೆ. ಅಲ್ಲಿ ನಾವೇ ಹಾಕಿರೋ ಗಿಡಗಳನ್ನ ನೋಡಿದ್ರೆ ಆ ಜಾಗನ ನೋಡೋದಕ್ಕೆ ಒಂಥರ ಖುಷಿ ಆಗಿಬಿಡುತ್ತೆ. ಮುಂಚೆನೇ ದೊಡ್ಡವರು ಹೇಳಲ್ವಾ, ಯಾವ ಮನೆ ಸ್ವಚ್ಛವಾಗಿರುತ್ತೋ ಆ ಜಾಗದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ. ಅದು ನಿಜ. ನಾವು ಇರೋವಂಥ ಜಾಗನ ಬೇರೆಯವರಿಗೆ ಖುಷಿ ಪಡಲಿ ಅಂತ ಅಥವಾ ಬೇರೆಯವ್ರು ನೋಡಲಿ ಅಂತ ಸ್ವಚ್ಛವಾಗಿಡಬಾರ್ದು. ಅದು ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು. ನನ್ನ ಹಸ್ಬೆಂಡ್ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ದೇವರು ಬಡತನ ಕೊಟ್ಟಿದ್ದಾನೆ, ಕೊಳ್ತನ ಕೊಟ್ಟಿಲ್ಲ ಅಂತ. ಆ ಮಾತನ್ನ ನಾನು 100% ಒಪ್ಕೋತೀನಿ. ಯಾರಿಗೆ ಆದರೂ ಬಡತನ ಕೊಟ್ಟಿರ್ತಾರೆ ಹೊರತು ಕೊಳ್ತನ ಅಂತ ಕೊಟ್ಟಿರಲ್ಲ. ಅದನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು. ಬಡತನದಲ್ಲೂ ಕ್ಲೀನಾಗಿ ಮನೇನ ಮೇಂಟೈನ್ ಮಾಡೋರನ್ನ ತುಂಬ ಜನ ನೋಡಿದ್ದೀವಿ. ಬಟ್ ಎಲ್ಲ ನಮ್ಮಲ್ಲಿರುತ್ತೆ ಅಷ್ಟೇ. ನನಗೆ ಪರ್ಸ್ನಲಿ ರಂಗೋಲಿ ಹಾಕೋದು, ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಈಗ ಇಲ್ಲಿ ನೀವು ನೋಡ್ತಿರೋದು ನಾನು ಮುದ್ದಾಗಿ ಪ್ರೀತಿಯಿಂದ ಸಾಕಿದ ಗಾರ್ಡನ್. ಆದರೆ ನಾನು 1 ಮಂತು ಅಮ್ಮನ ಮನೆಗೆ ಹೋಗಿದೆ ಅಂತ ನನ್ನ ಹಸ್ಬೆಂಡ್ ನೀರೇ ಹಾಕಿಲ್ಲ. ಎಲ್ಲ ಗಿಡಗಳು ಹಾಳಾಗಿ ಇಷ್ಟು ಮಾತ್ರ ಇವೆ. ಬಾಲ್ಕನಿ ಮೇಕ್ ಓವರ್ ಮಾಡಬೇಕು, ಆದರೆ ಸ್ವಲ್ಪ ನನಗೆ ಫ್ರೀ ಆಗಬೇಕು ಅಂತ ಸುಮ್ಮನೆ ಇದ್ದೀನಿ. ನಾನು ಮಾರ್ನಿಂಗ್ ಏನು ಬೇಕು ಅಂತ ನೈಟೇ ಡಿಸೈಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಒಂದೇ ಕಡೆ ಇದ್ದರೆ ಈಸಿ ಆಗುತ್ತೆ ಅಂತ ಒಂದು ಬಾಳೆಹಣ್ಣು ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಒಂದು ಸೌತೆಕಾಯಿ ಮತ್ತು ನೆನ್ನೆ ತಂದಿರೋ ತರಕಾರಿನೂ ಸಹ ಅಲ್ಲೇ ಇಟ್ಟಿದ್ದೀನಿ. ಏನು ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಆಹಾರ ತಿನ್ನೋದಕ್ಕಿಂತ ಮುಂಚೆ 1 ಲೋಟ ಬಿಸಿ ನೀರು ಇಲ್ಲ 1 ಲೋಟ ನಾರ್ಮಲ್ ವಾಟರ್ ಕುಡಿದ್ರೆ ತುಂಬ ಒಳ್ಳೆಯದು. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಮಲ್ಕೊಂಡಿದ್ರು. ಸ್ವಲ್ಪ ನನಗೋಸ್ಕರ ಟೈಮ್ ತೊಗೊಳ್ಳೋಣ ಅಂತ ಕೂತಿದ್ದೀನಿ. ನನಗೆ ಈ ಜಾಗಕ್ಕೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಇದು ಫಿಶ್ ಟ್ಯಾಂಕ್ ಬಂದುಬಿಟ್ಟು ನಾನು ಈ ಮನೆಗೆ ಬಂದಾಗ ತೊಗೊಂಬಂದಿದ್ದು. ನಾನೊಂದು ಸ್ಪೈಡರ್ ಫಿಶ್ನ ಬಾಟಲಲ್ಲಿ ಸಾಕ್ಕೊಂಡಿದ್ದೆ. ಅದನ್ನು ನೋಡಿಬಿಟ್ಟು ಇವಳಿಗಿಷ್ಟ ಅಂತ ಅಂದ್ಬಿಟ್ಟು ದೊಡ್ಡ ಟ್ಯಾಂಕ್ ತೊಗೊಂಬಂದಿಟ್ರು. ಅವುಗಳು ಸ್ವಚ್ಛವಾಗಿರೋ ಮನಸ್ಸು ಮುಂದೆ ಹಿಂಗೆ ಕುತ್ಕೊಂಡು ಆಟ ಆಡ್ತಿರೋದು ನೋಡೋದೇ ಒಂದು ಖುಷಿ ಆಗುತ್ತೆ. ಇನ್ನು ನಾನು ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ನನಗೆ ಮತ್ತು ನನ್ನ ಮಗಳಿಗೆ ಬಾದಾಮಿ ಬಿಡಿಸ್ತಾ ಇದ್ದೀನಿ. ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿ, ಒಂದು ಬಾಳೆಹಣ್ಣು ಮತ್ತು ಸ್ವಲ್ಪ ಹಾಲು ಹಾಕ್ಕೋತೀನಿ. ಡ್ರೈ ಫ್ರೂಟ್ಸ್ ಜ್ಯೂಸ್ ನಾನು ಮಾಡ್ಕೋತೀನಿ, ಅವಳಿಗೆ ಹಾಗೆ ಕೊಡ್ತೀನಿ. ನಾನಿಲ್ಲಿ ಅದಕ್ಕೇ ಸನ್ಫ್ಲವರ್ ಸೀಡ್ಸು ಮತ್ತು ಚಿಯಾ ಸೀಡ್ಸು, ಸನ್ಫ್ಲವರಲ್ಲೇ ಇದು ಬೇರೆ ಥರ, ಇದು ಪಂಪ್ಕಿನ್ ಸೀಡ್ಸು ಎಲ್ಲ ಮಿಕ್ಸ್ ಮಾಡಿ ಹಾಗೆ ತಿಂಡಿ ಮಾಡಬೇಕಾದ್ರೇ ಕುಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಟೈಮ್ ಇರಲ್ಲ ಅಂತ. ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ವೆಜಿಟೇಬಲ್ ಪಲಾವ್ಸಲ್ಲಿ ನಾನು 3 ವೆರೈಟೀಸ್ ಮಾಡ್ತೀನಿ. ಇದು ಬಂದು ನಮ್ಮ ಭಾವ ಅವ್ರು ಮಾಡೋದು. ಈ ರೆಸಿಪಿ ತುಂಬ ಮೈಲ್ಡಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸಹ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ತುಂಬ ಇಷ್ಟ ಇದು. ಅದಕ್ಕೆ ನಾನು ಸಹ ಮಾಡ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನಗೆ ಆ್ಯಕ್ಚುಲಿ ಯಾರಾದರೂ ಏನಾದರೂ ಸ್ಪೆಷಲಾಗಿ ಮಾಡ್ತಿದ್ದಾರೆ, ಅದು ಐಟಮ್ ಏನಾದರೂ ಚೆನ್ನಾಗಿದೆ, ನನಗೆ ಅದನ್ನು ಮಾಡೋದಕ್ಕೆ ಸಮಾಧಾನ ಇರಲ್ಲ. ನನಗೆ ಟ್ರೈ ಮಾಡಿಬಿಡ್ತೀನಿ. ಚೆನ್ನಾಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಆ ಥರ ನಾನು ಏನಾದರೂ ಡಿಫ್ರೆಂಟಾಗಿ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಂದು ಸ್ವಲ್ಪ ಮೆಣಸು, ಸ್ವಲ್ಪ ಚಕ್ಕೆ ಮತ್ತು 2 ಲವಂಗ, ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ಇಬ್ಬರೇ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲಿ ನಾನು ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಮತ್ತು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಫಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅದನ್ನು ಸ್ವಲ್ಪ ಫ್ರೈ ಮಾಡಿ.
ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ನನ್ನ ಮಗಳಿಗೆ ಹಾಲು ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಅಂದರು, ಪಾಪನ ಕರ್ಕೊ ಅಂತ ಅಂದರು. ಅದಕ್ಕೆ ಇಲ್ಲೇ ಕೂರಿಸ್ಕೊಳ್ಳೋಣ ಅವ್ರು ಹೋಗೋ ತನಕ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಅವಳ ಜೊತೆನೇ ಅಡುಗೆ ಮಾಡ್ತಾಯಿದ್ದೀನಿ. ಪಲಾವಿಗೆ ಹಾಕೋ ಸ್ಪೈಸಸ್ ಎಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಹಾಕದಾ ಸ್ಪೈಸಸ್ನ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಅದನ್ನು ಫ್ರೈ ಮಾಡಾದ್ಮೇಲೆ ಕುದ್ದಿನ ಹಾಕ್ಕೊಳ್ಳಿ. ಕುದ್ದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ನೆಕ್ಸ್ಟು ಬಟಾಣಿ ಹಾಕಿ ದೂರ ಇಟ್ಕೋಬೇಕು. ಚೆನ್ನಾಗಿ ಮಾಡಿಕೊಡ್ತೀಯ ಅಡುಗೆನಾ? ಚೆನ್ನಾಗಿ ಮಾಡ್ತೀಯಾ? ಹಾಗೆ ಟಿಫನ್ ರೆಡಿ ಮಾಡಬೇಕಾದ್ರೇ ಜ್ಯೂಸ್ ಕುಟ್ಕೊಂಡ್ಬಿಡ್ತೀನಿ. ಅದಕ್ಕೆ ನಂಗೆ ಸಪ್ರೇಟ್ ಟೈಮ್ ಸಾಲಲ್ಲ. ಇವತ್ತೇನು ಆ್ಯಕ್ಚುಲಿ ಇಷ್ಟು ಫ್ರೀಯಾಗಿ ಮಾಡ್ತಾಯಿದ್ದೀನಿ. ಡೈಲಿ ನಾನು 4:35ಗೆ ಎದ್ದೇಳೋದ್ರಿಂದ ನನಗೆ ಟೈಮ್ ಸಾಲಲ್ಲ. ಮತ್ತು ಬಟಾಣಿ ಮತ್ತು ಕಡಲೆಕಾಳು ಮತ್ತು ಸ್ವಲ್ಪ ಅರಿಶಿನ, ಅದಕ್ಕೆ ತರಕಾರಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತರಕಾರಿ ಬೆಂದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಅಕ್ಕಿ ತೊಗೊಂಡು ಇವಾಗಲೇ ತೊಳೆದು ನೆನೆಯೋಕೆ ಇಟ್ಬಿಡ್ತೀನಿ. ಮತ್ತು ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು. ನಂತರ ಅದಕ್ಕೇ ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನು 1 ಬೌಲ್ ಅಕ್ಕಿ ತೊಗೊಂಡಿದ್ದೆ. 1 ಬೌಲ್ ಅಕ್ಕಿಗೆ 2 ಬೌಲ್ಸ್ ಆಗೋಷ್ಟು ನೀರು ಹಾಕಬೇಕು. ಲೋಟದಲ್ಲಿ ಅಳತೆ ತೊಗೊಂಡ್ರು ಅದೇ ಪ್ರಮಾಣದಲ್ಲಿ ಹಾಕಬೇಕು. ತರಕಾರಿ ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡು ಅದನ್ನು ಹಾಗೆ ಬಿಡಬೇಡಿ, ಅದನ್ನು ತಿರುಗುತ್ತಾ ಇರಿ. ನೀವು ಕೇಳ್ಬೋದು ಕಡಲೆಕಾಳು ಯಾಕೆ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು. ಈ ಥರ ಕಡಲೆಕಾಳು ತಿನ್ನೋದು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಅವಳು ಹುಡ್ಕೊಂಡು ತಿಂತಾ ಇರ್ತಾಳೆ. ಸಾಂಬಾರಲ್ಲಾದರೂ ಅಷ್ಟೇ, ಈ ಥರ ಮಾಡಿದ್ರು ಅಷ್ಟೇ. ಅದಕ್ಕೆ ನಾನು ಕಡಲೆಕಾಳು ಆ್ಯಡ್ ಮಾಡ್ತೀನಿ. ನಿಮ್ಗೆ ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಅನ್ನ ಅರ್ಧ ಬೆಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊಳ್ಳಿ. 2 ಡೇಸ್ ಮುಂಚೆನೇ ಹೆಸರು ಕಾಳನ್ನ ನೆನೆಸಿ ಅದನ್ನು ಮೊಳಕೆ ಬರೋದಕ್ಕೆ ಇಡ್ತೀನಿ. ನೀವು ಅಷ್ಟೇ ಯಾವತ್ತಿದ್ರೂ ಕಾಟನ್ ಬಟ್ಟೆಯಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಗಾಳಿ ಬರದೇ ಇರೋ ಜಾಗದಲ್ಲಿ ಇಡಿ, ಬೇಗ ಮೊಳಕೆ ಬರುತ್ತೆ. ನಾನು ಈ ಥರ ಕೆಳಗಡೆ ಕಬೋರ್ಡಲ್ಲಿ ಇಟ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಮಿಕ್ಸಿ ಜಾರ್ ಒಳಗಡೆ ಇಡ್ತೀನಿ, ಬೇಗ ಬರುತ್ತೆ ಅಂತ ಅಂದ್ಬಿಟ್ಟು. ನನಗೆ ಅದರಲ್ಲಿ ಕಂಫರ್ಟಬಲ್ಲು. ನಾನು ಈ ಹೆಸ್ರು ಕಾಳನ್ನ 2 ಡೇಸ್ಗೆ ಒಂದ್ಸಲ ನಾನು ಹಾಕ್ತೀನಿ. ನಾನು ಯಾವತ್ತೂ ಎತ್ತಿಡಲ್ಲ. ಒಂದು ದಿನ ಮಾಡಿದ್ನ ಇನ್ನೊಂದು ದಿನಕ್ಕೆ ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ಮಾಡ್ತೀನಿ. ತುಂಬ ದಿನ ಫ್ರಿಡ್ಜಲ್ಲಿ ಎತ್ತಿಡಲ್ಲ. ನನ್ನ ಹಸ್ಬೆಂಡ್ಗೆ ಆ ಥರ ಫ್ರಿಡ್ಜಲ್ಲಿ ಎತ್ತಿಟ್ರೆ ಇಷ್ಟ ಆಗಲ್ಲ. ಅದಕ್ಕೆ 2 ಡೇಸ್ಗೆ ಒಂದ್ಸಲ ನಾನು ಈ ಥರ ಮಾಡ್ಕೋತೀನಿ. ಈ ಹೆಸ್ರು ಕಾಳಲ್ಲಿ ಪೋರೆಟ್ಟು ಮತ್ತು ವಿಟಮಿನ್ B9 ಇದೆ. ಇವು ದೇಹದಲ್ಲಿ ಹೊಸ ರಕ್ತ ಕಣಗಳನ್ನು ಹೆಚ್ಚುವಂತೆ ಮಾಡುತ್ತೆ ಮತ್ತು ಹಾರ್ಟ್ ಹೆಲ್ತ್ ತುಂಬ ಸಹಾಯ ಮಾಡುತ್ತೆ. ಮತ್ತು ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ. ಹೈ ಫೈಬರ್ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಲಿದ್ದರೆ ಈ ಹೆಸ್ರು ಕಾಳನ್ನ ಯೂಸ್ ಮಾಡಿ ನಿಮ್ಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕಡಿಮೆ ಪ್ರಮಾಣದ ಕೊಬ್ಬು, ಅಧಿಕ ಪ್ರಮಾಣದ ಪ್ರೋಟೀನ್ ಹೊಂದಿದೆ. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ನಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಔಟರ್ ಬಾಡಿಗೆ ನಾವು ಯಾವುದೇ ರೀತಿಯಾದಂತಹ ಪ್ರೊಟೆಕ್ಟಿವ್ ಕ್ರೀಮ್ ಯೂಸ್ ಮಾಡಿದ್ರು ಅಷ್ಟೇ, ಕಾಸ್ಟ್ಲಿ ಕ್ರೀಮ್ ಯೂಸ್ ಮಾಡಿದ್ರು ಅಷ್ಟೇ 30% ಅಷ್ಟೇ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಇನ್ನು 70% ನಾವು ಸೇವಿಸುವ ಆಹಾರದಲ್ಲಿರುತ್ತೆ. ಇಂತಹ ಮೊಳಕೆ ಬರಿಸಿ ಮಾರ್ನಿಂಗ್ ಟೈಮ್ ತಿನ್ನೋದ್ರಿಂದ ನಮ್ಮ ದೇಹ ಅದನ್ನು ಬೇಗ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಮತ್ತು ಹೆಸ್ರು ಕಾಳಲ್ಲಿ ಮ್ಯಾಗ್ನೀಷಿಯಮ್ ಇದೆ. ಹೃದಯ ರಕ್ತನಾಳದಲ್ಲಿ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸುತ್ತೆ. ಅನಾರೋಗ್ಯಕ್ಕೆ ಕಾರಣವಾಗುವ ಕೊಲೆಸ್ಟ್ರಾಲನ್ನು ತಡೆಯಲು ಸಹಾಯ ಮಾಡುತ್ತೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬ ಒಳ್ಳೆಯದು. ಮಗುವಿನ ಆರೋಗ್ಯ ಇಂಪ್ರೂವ್ ಮಾಡಲು ತುಂಬ ಸಹಾಯ ಮಾಡುತ್ತೆ. ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ನಿಯಮಿತವಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ತುರಿಯೋ ಮನೆಯಲ್ಲಿ ನಾನು ದೊಡ್ಡದ್ರಲ್ಲಿ ತುರ್ಕೋತಿಲ್ಲ, ಸಣ್ಣದ್ರಲ್ಲಿ ತುರ್ಕೋತಿದ್ದೀನಿ. ಕಾಳಿಗೆ ಸ್ವಲ್ಪ ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಹೇಳಿದ್ನಲ್ಲ ತುರಿದಿಟ್ಕೊಂಡಿರೋ ಶುಂಠಿ ಸ್ವಲ್ಪ,
ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಹೊಟ್ಟೆ ಎಲ್ಲ ಉರಿ ಉರಿ ಅಂತ ಅನಿಸುತ್ತೆ. ತಿನ್ನಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣಿನ ರಸ. ನಾನು ಈ ಥರ ಸೈಡ್ಗೆ ಸಲಾಡ್ ಮಾಡ್ಕೊತಾನೆ ಇರ್ತೀನಿ. ಒಂದೊಂದು ಸಲಾಡ್ ಸ್ಟೀಮ್ ತರಕಾರಿ ಸಲಾಡ್ ಮಾಡ್ಕೊತೀನಿ. ಜಾಸ್ತಿ ನಾನು ಈ ಥರ ಹಸಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಆ್ಯಕ್ಚುಲಿ ತರಕಾರಿನಾದರೆ ಸಾಂಬಾರೆಲ್ಲ ತಿಂತೀವಿ, ಈ ಥರ ಡ್ರೈ ಕಾಳುಗಳನ್ನ ನಾವು ತಿನ್ನಲ್ಲ. ಈ ಥರ ಕಾಳನ್ನು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ, ಅದಕ್ಕೆ ನಾನು ಈ ಥರ ಕಾಳು ಯೂಸ್ ಮಾಡ್ತೀನಿ. ಸೌತೆಕಾಯಿನ ನೀವು ಮೇಲ್ಗಡೆ ಭಾಗ ಎರೆದು ತಿಂದಲೇ ಇರೋರು ಇವತ್ತಿಂದ ಅದನ್ನು ರಿಮೂವ್ ಮಾಡಿಬಿಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಎಂದಕ್ಕೆ ಅಂತಂದರೆ ಅದು ಬೇಗ ಗ್ರೋತ್ ಆಗಲಿ ಅಂತ ಜಾಸ್ತಿ ಔಷಧಿ ಹಾಕ್ತಾರೆ, ಅದು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಎತ್ತಿ ಬಾತ್ ಸಲಾಟಿ ಇಟ್ಬಿಡ್ತೀನಿ. ನಾನು ಅಡುಗೆ ಮನೆಯಲ್ಲಿ ಟಿಫನ್ನು ಇಲ್ಲ ಅಡುಗೆ ಏನಾದರೂ ಮಾಡಿದ ತಕ್ಷಣ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಗಲೀಜಾಗಿದ್ದರೆ ಅಷ್ಟು ಹಿಂಸೆ ಅಂತ ಅನ್ನಿಸ್ತಿರುತ್ತೆ. ನನ್ನ ಹಸ್ಬೆಂಡು ಡೈಲಿ ಡ್ಯೂಟಿಗೆ ಹೋಗೋದ್ರಿಂದ ಜೊತೆಲೇ ಇವತ್ತು ಟಿಫನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅವರು ಹೊರಗಡೆ ಹೋಗಿದ್ದರು, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಅದಕ್ಕೆ ನನ್ನ ಮಗಳಿಗೆ ತಿನ್ನಿಸಿ ನಾನು ಟಿಫನ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಲೇಟಾಗಿ ಎದ್ದಿದ್ದರಿಂದ ರೂಮ್ ಏನೂ ಕ್ಲೀನ್ ಮಾಡಿರಲಿಲ್ಲ, ಇವಾಗ ಕ್ಲೀನ್ ಮಾಡ್ತಿದ್ದೆ. ಮತ್ತು ಹಾಲು ಅಷ್ಟೇ, ಆವಾಗಲೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಧೂಳು ಜಾಸ್ತಿ ಬರೋದ್ರಿಂದ ಡೈಲಿ ಒರೆಸ್ತಾ ಇರಬೇಕು, ಇಲ್ಲ ತುಂಬ ಗಲೀಜಾಗಿ ಕಾಣಿಸುತ್ತೆ. ನನ್ನ ಹಸ್ಬೆಂಡ್ಗೆ ಅವ್ರ ಮಗಳು ಜೊತೇಲಿದ್ದರೆ ಲೋಕನೇ ಬೇಡ, ನಾನು ಬೇಡ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮಗಳನ್ನ. ತಂದೆ ಪ್ರೀತಿನೇ ಹಾಗೆ, ಮಗಳನ್ನ ಯಾವತ್ತೂ ಬಿಟ್ಕೊಂಡು ಕೊಡಲ್ಲ. ಬಟ್ ಇವಳು ವೀಡಿಯೋಸು, ಫನ್ನಿ ವೀಡಿಯೋಸು, ಫೋಟೋಸ್ ಎಲ್ಲ ಹಾಗೆ ಮಾಡಿಕೊಂಡಿದ್ದಾರೆ. ದೊಡ್ಡವಳಾದಮೇಲೆ ಇವಳಿಗೆ ತೋರಿಸ್ಬೇಕು, ಮೆಮೊರೀಸ್ ಇರಬೇಕು ಅಂತ ಅಂದ್ಬಿಟ್ಟು ಅವಳು ವೀಡಿಯೋಸ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ಲು. ನಾಳೆ ನೋಡ್ದ ಮಾಡ್ತೀನಿ ತಡಿ. ಹಲೋ ಬಾ. ನಿಮಗೆ ತುಂಬ ಏರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಈ ಏರ್ ಆಯಿಲ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಹೊಸ್ದಾಗೇನು ಇನೋವೇಷನ್ ಮಾಡಿಲ್ಲ, ಇದು ಬಂದು ಹಳೆ ಏರ್ ಆಯಿಲೇ. ನೀವು ಯೂಸ್ ಮಾಡೇ ಇರ್ತೀರ ಹಳ್ಳೆಣ್ಣೆನ. ನಾವು ಚಿಕ್ಕ ವಯಸ್ಸಿಂದಲೂ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ನಾನಂತೂ ಹಳ್ಳೆಣ್ಣೆ ಬಿಟ್ಟು ಬೇರೆ ಎಣ್ಣೆ ಹಾಕೋದೇ ಇಲ್ಲ. ನನ್ನ ಹೇರು ಹಾಗೇ ಇದೆ, ನನಗೆ ಸ್ವಲ್ಪನೂ ಏರ್ ಫಾಲನು ಮತ್ತು ಡ್ಯಾಂಡ್ರಫ್ ಅನ್ನೋದೇ ನಾನು ನೋಡಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಪಾಪು ಆದಮೇಲೆ ಸ್ವಲ್ಪ ಏರ್ ಫಾಲ್ ಆಗ್ತಿದ್ದು, ಅದು ಬಂದು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಾ ಇದ್ದಿದ್ದು ಬಿಟ್ಟರೆ ನನಗೆ ಏರ್ ಫಾಲ್ ಅನ್ನೋದು ಅಷ್ಟಿಲ್ಲ. ಈ ಏರ್ ಆಯಿಲ್ಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಬಿಸಿ ಮಾಡಿದ್ದೀನಿ. ಪಾರ್ಟಿಷನ್ ಮಾಡಿಕೊಂಡು ಆಯಿಲ್ನ ಕ್ಲೀನಾಗಿ ಅಪ್ಲೈ ಮಾಡಾದಮೇಲೆ ಫುಲ್ ಕೂಮ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಸುಮ್ಮನೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರಸ್ಟ್ ಮೀ. ನಿಮ್ಗೆ ಗೊತ್ತು, ಆಲ್ವೇಸ್ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಾಗೆ. ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ, ನಿಮಗೆ ಟ್ರಸ್ಟ್ ಮೀ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ ಈ ಆಯಿಲಲ್ಲಿ. ನೀವೇ ಕಂಟಿನ್ಯೂಯಸ್ಸಾಗಿ ಯೂಸ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ರಿಸಲ್ಟು ಹೇಗಿದೆ ಅಂತ ಅಂದ್ಬಿಟ್ಟು. ನ್ಯಾಚುರಲ್ಲಾಗಿ ಹೇರ್ ಸಾಫ್ಟ್ ಆಗುತ್ತೆ ಇದು. ನಾಳೆ ಸ್ನಾನ ಮಾಡ್ತೀನಿ ಅಂತ ಅಂದರೆ ನೆನ್ನೆ ನೈಟೇ ಎಣ್ಣೆ ಹಾಕ್ಕೊಂಡು ಮಲ್ಕೋತಿದ್ದೆ. ಇವಾಗಲೂ ಟೈಮ್ ಇದ್ದರೆ ಹಾಗೆ ಮಾಡ್ತೀನಿ, ಟೈಮ್ ಇಲ್ಲದೆ ಇರೋ ಕಾರಣದಿಂದ ಓವರ್ಸ್ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ. ನೀವು ಆಫ್ಟರ್ ಬಿಫೋರು ಏರ್ ವಾಶ್ ನೋಡಿದ್ದೀರಾ ಅಂತ ಅನಿಸುತ್ತೆ. ಏರ್ ವಾಶ್ ಮಾಡೋದಕ್ಕಿಂತ ಮುಂಚೆ ನನ್ನ ಏರ್ ಫ್ರಿಜ್ಜಿಯಾಗಿತ್ತು. 1 ವೀಕಲ್ಲಿ ನಾನು 2 ಟೈಮ್ಸ್ ಏರ್ ವಾಶ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏರ್ ವಾಶ್ ಮಾಡೋದಿಲ್ಲ. ಬಾಡಿಗೆ ಸ್ನಾನ ಮಾಡ್ಕೊಳ್ಳಿ, ಬಟ್ ಹೇರ್ಗೆ 2 ಟೈಮ್ಸ್ ಅಷ್ಟೇ ಇರಬೇಕು.
ಅಮ್ಮಮ್ಮ ಅಂದರೆ 3 ಟೈಮ್ಸ್ ಅಷ್ಟೇನೆ. ಜಾಸ್ತಿ ಏರ್ ವಾಶ್ ಮಾಡೋಕ್ಕೆ ಹೋಗ್ಬಾರ್ದು, ಆವಾಗಲೇ ಜಾಸ್ತಿ ಏರ್ ಫಾಲ್ ಆಗೋದು. ಶಾಂಪು ಎಷ್ಟು ಹಾಕ್ತೀವೋ ನಾವು ಅಷ್ಟು ಹಾಳಾಗ್ತಾ ಹೋಗ್ತಿರುತ್ತೆ ನಮ್ಮ ಹೇರು. ಮತ್ತು ಅವಾಗೆಲ್ಲ ನೀರು ಸೌದೆ ಒಲೆಯಲ್ಲಿ ಕಾಯಿಸ್ಬಿಟ್ಟು ಸ್ನಾನ ಮಾಡೋದು. ಸೋಲಾರ್ ಪರವಾಗಿಲ್ಲ, ಹೀಟರು ಮತ್ತು ಗ್ಯಾಸ್ ಗೀಸರ್ ಈ ಥರ ಎಲ್ಲ ಬಂದಿದೆ. ಬಟ್ ಅದರಲ್ಲೆಲ್ಲ ಸ್ನಾನ ಮಾಡಿದ್ರೆ ಡೆಫಿನೆಟ್ಲಿ ಏರ್ ಲಾಸ್ ಆಗೋದು ಕನ್ಫರ್ಮು. ಅದಕ್ಕೆ ನಾವು ಎಷ್ಟು ಏರ್ ವಾಶ್ ಮಾಡೋದನ್ನ ಕಮ್ಮಿ ಮಾಡ್ತೀವೋ ಅಷ್ಟು ನಮ್ಮ ಹೇರು ಸೇಫ್ಟಿಯಾಗಿರುತ್ತೆ. ಹೇರ್ ಕೇರ್ ಮಾಡಬೇಕು ಜಾಸ್ತಿ. ನಾವು ಫೇಸ್ಗೆ ಎಷ್ಟು ಕೇರ್ ತೊಗೋತೀವೋ ಹೇರ್ಗೂ ಸಹ ಅಷ್ಟೇ ಕೇರ್ ತೊಗೋಬೇಕು. ಮೇಯ್ನ್ ಹುಡುಗಿರಿಗೆ ಬೇಕಾಗಿರೋದೇ ಹೇರೇ ಇಲ್ಲ ಅಂತಂದರೆ ಏನು ಚೆನ್ನಾಗಿ ಕಾಣಿಸುತ್ತೆ. ಒಂದು ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕಂತ ಅಂದರೆ ಮುಖ್ಯವಾಗಿ ಅವಳಿಗೆ ಹೇರೇ ಇರಬೇಕು. ತುಂಬ ಹೇರ್ನ ಈಗೆಲ್ಲ ರಬ್ ಮಾಡಿ ಹಿಂಗೆಲ್ಲ ಮಾಡಬಾರ್ದು. ಇವಾಗೆಲ್ಲ ಹಳ್ಳೆಣ್ಣೆನ ಯೂಸ್ ಮಾಡಲ್ಲ, ಯಾಕೆಂದರೆ ಅದು ತುಂಬ ಸ್ಟಿಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನೇ ಚಿಕ್ಕ ಹುಡುಗಿಲಿ ಹಾಕೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬಟ್ ಅದು ಬೆನಿಫಿಟ್ ಗೊತ್ತಾದ್ಮೇಲೆ ಇಲ್ಲ, ನಾನು ಪ್ರಾಪರಾಗಿ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂತ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗೆಲ್ಲ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾರೆ, ಅದು ಬೆಸ್ಟೇನೆ. ಬಟ್ ಅದಕ್ಕಿಂತ ಇದು ಬೆಸ್ಟ್ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ನನಗೆ ಅದನ್ನ ರಿಸಲ್ಟ್ ಸಿಕ್ಕಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಅವೈಲಬಲ್ ಇಲ್ಲ ಅಂತಂದರೆ ಇವಾಗೆಲ್ಲ ಕಾರಣದ ಇದರಲ್ಲೆಲ್ಲ ಸಿಗುತ್ತೆ, ನೋಡಿ ಬೆಟರ್ ಆಗಿರೋದನ್ನ ತಗೊಳ್ಳಿ. ಅಂಗಡಿ ಹತ್ರ ಕರೆಕ್ಟ್ ಚೆನ್ನಾಗಿ ಮಾಡ್ತಿಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಒಂದು ಬಾಟಲ್ ತರಿಸಿದ್ದೀನಿ. ನನಗೆ ಅದ್ರದ್ದು ಸೆಟ್ ಆಗಲಿಲ್ಲ. ನಿಮ್ಗೆ ಅಕಸ್ಮಾತ್ ಎಲ್ಲೂ ಅವೈಲಬಲ್ ಇಲ್ಲ ಅಂತಂದರೆ ಅಲ್ಲಿ ಕಡಿಮೆ ಪ್ರೈಸು ನೋಡಿ ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಮತ್ತು ಸ್ನಾನ ಮಾಡಾದ್ಮೇಲೂ ಅಷ್ಟೇ ಬ್ಲೋ ಡ್ರೈನ ಜಾಸ್ತಿ ಯೂಸ್ ಮಾಡೋಕೆ ಹೋಗಬೇಡಿ ರೆಗ್ಯುಲರಾಗಿ. ಯಾವಾಗಲೂ ಒಂದ್ಸಲ ಇದ್ದರೆ ಅದು ಚೆಂದ. ಬ್ಲೋ ಡ್ರೈನ ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಬೆಟರು. ಏರು ಸ್ವಲ್ಪ ಮೇಂಟೈನ್ ಆಗುತ್ತೆ. ಮತ್ತು ನೀವು ಹೇರ್ ಸ್ಟೈಲ್ಸ್ ಏನಾದರೂ ಮಾಡಬೇಕಾದ್ರೆ ಸ್ಟ್ರೈಟ್ನಿಂಗು, ಕಲ್ಸು ಈ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ಬೆಟರು. ಸ್ನಾನ ಮಾಡಾದ್ಮೇಲೂ ಹಾಗೆ ಹೇರ್ನ ಡ್ರೈ ಬಿಡಬೇಡಿ. 3 ಡ್ರಾಪ್ಸು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, 2 ಡ್ರಾಪ್ಸು ಚೆನ್ನಾಗಿ ಫುಲ್ಲು ಹ್ಯಾಂಡ್ಗೆಲ್ಲ ರಬ್ ಮಾಡಿಕೊಂಡು ಫುಲ್ ಹೇರ್ಗೆ ಹಿಂಗೆ ಅಪ್ಲೈ ಮಾಡಿ ಮೇಲ್ಗಡೆ. ಸಿರಮ್ಸ್ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸಿರಮ್ ಯಾವಾಗಲೂ ಅದು ಯೂಸ್ ಮಾಡಬಾರ್ದು. ಸೇಮ್ ಪ್ರೊಸೀಜರು ಸೇಮ್ ಇದು ಕೊಬ್ಬರಿ ಎಣ್ಣೆನೂ ಕೊಡುತ್ತೆ, ಎರಡು ಡಿಫ್ರೆಂಟ್ ಏನೂ ಇಲ್ಲ, ಎರಡೂ ಒಂದೇ. ಇದು ನ್ಯಾಚುರಲ್ ಆಗಿರುತ್ತೆ. ಈ ಥರ ಟ್ರೈ ಮಾಡಿ, ಯಾವುದೇ ಥರ ಸಿರಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದೆಲ್ಲ ಕೆಮಿಕಲ್ಲು. ಸ್ನಾನ ಮಾಡಿ ಆದಮೇಲೂ ಅಷ್ಟೇನೆ ಕಾಟನ್ ಟವಲ್ ಜಾಸ್ತಿ ಯೂಸ್ ಮಾಡಿ, ಸಿಲ್ಕು, ಸಿಂಥೆಟಿಕ್ಸ್ ಈ ಥರ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೇರು ಅದಕ್ಕೆ ಅಷ್ಟು ಸೂಟ್ ಆಗಲ್ಲ. ಕಾಟನ್ ಟವಲ್ ಆದರೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ, ಹೇರು ಅಷ್ಟೇ ಕೇರ್ ಆಗಿರುತ್ತೆ. ಪಿಲ್ಲೋ ಕವರು ಅಷ್ಟೇ ಕಾಟನೇ ಇರಲಿ. ಮಲ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಹೇರ್ ಕೇರ್ ತೊಗೊಂಡು ಮಲ್ಕೊಳ್ಳಿ. ಹೇಗೇಗೋ ಹಾಕ್ಕೊಂಡು ಮಲ್ಕೋಬೇಡಿ. ಹೇರ್ ಓಪನ್ ಬಿಟ್ಬಿಟ್ಟು, ಒಬ್ಬೊಬ್ರಿಗೆ ಓಪನ್ ಬಿಡೋದು ಇಷ್ಟ, ಒಬ್ಬೊಬ್ಬರಿಗೆ ಟೈ ಮಾಡೋದು ಇಷ್ಟ. ಮತ್ತು ಕೂಮು ಅಷ್ಟೇ, ನಾವು ಕೂಮ್ ಮಾಡಬೇಕಾದ್ರೆ ಆಫ್ಟರ್ ಏರ್ ವಾಶ್ ಆದಮೇಲೆ ನೋಡಿ ಈ ಥರ ಬೆಕ್ಕು ಮೇಲೆ ಮಾಡಬೇಕು. ಈ ಥರ ಇಲ್ಲಾಂದ್ರೂ ಪರವಾಗಿಲ್ಲ, ನೋಡಿ ಈ ಥರ ಇಲ್ಲಾಂದ್ರೂ ಪರವಾಗಿಲ್ಲ. ನಾರ್ಮಲ್ ಪ್ಲಾಸ್ಟಿಕ್ದೇ ಬರುತ್ತಲ್ಲ ಅದೇ ಯೂಸ್ ಮಾಡಿ. ಬಟ್ ನಾನು ಇವಾಗ ತರಿಸ್ಕೊಂಡಿರೋದು ಇದು ಬೇವಿಂದ ಇದ್ರಲ್ಲಿ ಮಾಡಿರೋದು, ನೋಡಿಬಿಟ್ಟು ತರಿಸ್ಕೊಂಡಿರೋದು. ನನ್ನ ಹತ್ರ 2 ಇದೆ, ಒಂದು ಚಿಕ್ಕದು ಇನ್ನೊಂದು ದೊಡ್ಡದಿದೆ. ನೋಡ್ಕೊಂಡು ಈ ಥರ ತೊಗೊಳ್ಳಿ. ಕೂಮು ಈ ಥರ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ನಿಮ್ಮ ಹೇರ್ನ ನೀವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಿಮ್ಮ ಹೇರು ಬಂದರೆ ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತೀರಾ. ಇನ್ಮೇಲಾದರೂ ಹೇರ್ ಕೇರ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.